ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಕುಮಾರ್ ಹೊಸರಾಜ್ ಮಾತಾಡೋದು. ವಣಿ ಜ್ಯೋತಿಷಾಲಯ ವೀಕ್ಷಿಸುವಂಥ ಎಲ್ಲ ವೀಕ್ಷಕ ಬಂಧುಗಳು ನಿಮಗೆ ಅನಂತ ಕೋಟಿ ವಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇವತ್ತು ಸಿಂಹಲಗ್ನ ಬಗ್ಗೆ ನೋಡೋಣ. ಸಿಂಹಲಗ್ನದಲ್ಲಿ ಯಾವ ಗ್ರಹ ಶುಭ ಫಲ ಮತ್ತು ಯಾವ ಗ್ರಹ ಅಶುಭ ಫಲವನ್ನು ನೀಡ್ತದೆ ನೋಡೋಣ. ಈ ಸಿಂಹಲಗ್ನ ಒಂದು ರಾಜಕೀಯ ಲಗ್ನ, ಯಾಕಂದ್ರೆ ಸೂರ್ಯ ಈ ಲಗ್ನ ಅಧಿಪತಿಯಾಗಿ ಬರ್ತಾನೆ. ಈ ಸೂರ್ಯ ಒಂದು ರಾಜಕೀಯ ಗ್ರಹ, ರಾಜಗ್ರಹ. ನಾವು ಸೂರ್ಯನ ರಾಜ ಅಂತ ಹೇಳ್ತೀವಿ, ಚಂದ್ರನ ರಾಣಿ ಅಂತ ಹೇಳ್ತೇವೆ. ಸೂರ್ಯ ಆತ್ಮಕಾರಕನಾಗಿರ್ತಾನೆ, ಚಂದ್ರ ಮನಸ್ಸಿನ ಕಾರಕನಾಗಿರ್ತಾನೆ. ಆತ್ಮನ ಬೇರೆ, ಮನಸ್ಸೇ ಬೇರೆ ಆಗಿರ್ತದ. ಹಾಗೂ ಈ ಸಿಂಹ ಲಗ್ನ ಒಂದು ರಾಜಕೀಯ ಲಗ್ನವಾಗಿರ್ತದ. ಈ ಸಿಂಹ ಲಗ್ನದಲ್ಲಿ ಯಾರು ಜನಿಸ್ತಾರಲ್ಲ ಆ ಜಾತಕರು ರಾಜಕೀಯ ಧುರೀಣರು, ರಾಜಕೀಯ ಮುಖಂಡರು, ರಾಜ್ಯದಲ್ಲಿ ಯಾವುದಾದ್ರು ಅಧ್ಯಕ್ಷರು, ಗೌರ್ಮೆಂಟ್ ಜಾಬ್, ಹೈಯರ್ ಎಜುಕೇಷನ್, ಸರ್ಕಾರಿ ಸಂಬಂಧಪಟ್ಟಂತಹ ಯಾವ್ದಾರ ಒಂದು ಉದ್ಯೋಗದಲ್ಲಿರ್ತಾರ, ಇಲ್ಲ ಯಾವ್ದಾರ ಒಂದು ಸಂಘದ ಅಧ್ಯಕ್ಷರಾಗಿರ್ತಾರ. ಅಟ್ಲೀಸ್ಟ್ ರಾಜಕೀಯದೊಳಗೆ ಒಬ್ಬರು ಕಾರ್ಯಕರ್ತರಾಗಿ ಆದರೂ ಇವರು ತಮ್ಮ ಜೀವನ ನಡೆಸ್ತಾ ಇರ್ತಾರೆ. ಈ ಸಿಂಹ ಲಗ್ನದಲ್ಲಿ ಜನಿಸಿದವರು. ಸಿಂಹ ಲಗ್ನಕ್ಕೆ ಈ ಸೂರ್ಯಗ್ರಹ ಒಂದು ರಾಜಗ್ರಹ. ಇದು ಯಾವಾಗಿದ್ರೂ ತನ್ನ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳುವಂಥ ಗ್ರಹವಲ್ಲ. ಯಾಕಂದರೆ ಇದು ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ನೀಡುವಂಥ ಗ್ರಹ. ಯಾಕಂದ್ರೆ ಸೂರ್ಯ ಒಂದು ಪ್ರಕಾಶಮಾನವಾದಂಥ ಗ್ರಹ, ಎಲ್ಲರಿಗೂ ಬೆಳಕನ್ನು ನೀಡುವಂಥ ಗ್ರಹ. ಎಲ್ಲರ ಅಂಧಕಾರವನ್ನು ದೂರ ಮಾಡಿ ಎಲ್ಲರಿಗೂ ಬೆಳಕನ್ನು ಚೆಲ್ತಾ ಇರುವಂತಹ ಗ್ರಹವಾಗಿರೋದ್ರಿಂದ ಈ ಸಿಂಹ ಲಗ್ನ ಒಂದು ವಿಶೇಷವಾದಂತಹ ಲಗ್ನವಾಗಿದೆ. ಎಲ್ಲ ಲಗ್ನದೊಳಗೂ ಸಿಂಹ ಲಗ್ನ ಒಂದು ವಿಶೇಷವಾದಂಥ ಲಗ್ನ. ಸೂರ್ಯ ಯಾವಾಗ ಲಗ್ನದ ಸ್ಥಿತವಾಗ್ತಾನಲ್ಲ, ಸಿಂಹ ಲಗ್ನದಲ್ಲಿ ಯಾವಾಗ ಸೂರ್ಯ ಗ್ರಹ ಸ್ಥಿತ ಆಗ್ತಾನಲ್ಲ, ಅವಾಗ ಆ ವ್ಯಕ್ತಿಯ ಆತ್ಮವಿಶ್ವಾಸ ತುಂಬ ಪ್ರಬಲವಾಗಿರ್ತದೆ. ಆ ವ್ಯಕ್ತಿ ಯಾವುದೇ ರೀತಿಯಾದಂಥ ಕೆಟ್ಟ ಯೋಚನೆ ಆಲೋಚನೆಗೆ ಒಳಪಡುವುದಿಲ್ಲ. ಈ ಸಿಂಹ ಲಗ್ನಕ್ಕೆ ಸೂರ್ಯ ಲಗ್ನದ ಸ್ಥಿತವಾದಪ್ಪ ಅಂದ್ರೆ ಅತ್ಯಂತ ಶ್ರೇಷ್ಠ ಮತ್ತು ಶುಭ ಫಲ ನೀಡ್ತಾನೆ. ಯಾಕಂತಂದ್ರೆ ಇದು ಶುಭ ಗ್ರಹ, ಅರ್ಧ ಶುಭ ಅರ್ಧ ಅಶುಭ. ಇದು ಕ್ರೂರ ಗ್ರಹವಾಗಿರುವಂತಹ ಗ್ರಹ. ಇದು ಸೂರ್ಯಗ್ರಹ ಒಂದು ಕ್ರೂರ ಗ್ರಹವಾಗಿರೋದ್ರಿಂದ ಇದು ಅರ್ಧ ಶುಭ ಮತ್ತು ಅರ್ಧ ಅಶುಭ ಫಲ ನೀಡ್ತದೆ. ಸೂರ್ಯಗ್ರಹ ಲಗ್ನ ಸ್ಥಿತವಾದಪ್ಪ ಆ ವ್ಯಕ್ತಿ ಸ್ವಲ್ಪ ಮುಂಗೋಪಿ, ಕೋಪಿಷ್ಟ, ಈಗೋ ಅಥವಾ ಅಹಮಿಂದ ಒಳಗೊಂಡಿರ್ತಾನೆ ಮತ್ತು ಅತ್ಯಂತ ಪ್ರಬಲವಾದಂಥ ಆತ್ಮವಿಶ್ವಾಸ ಇರ್ತದೆ. ಅದು ಮುಖ್ಯ. ವ್ಯಕ್ತಿಯ ಜೀವನ ಸಕ್ಸಸ್ಫುಲ್ ಆಗ್ಬೇಕಂತಂದ್ರೆ ಅವನ ಆತ್ಮವಿಶ್ವಾಸವ ಮುಖ್ಯ. ಯಾಕಂದ್ರೆ ಎಂಥ ದೊಡ್ಡ ದೊಡ್ಡ ಕೆಟ್ಟ ಘಟನೆಗಳು ನಡೆದರೂ ಆ ವ್ಯಕ್ತಿಗಳು ಯಾವುದೇ ರೀತಿಯಾದಂಥ ಮಾನಸಿಕವಾಗಿ ಕುಗ್ಗದೆ, ಸಿಂಹ ಲಗ್ನದ ವ್ಯಕ್ತಿಗಳಿಗೆ ಅವರ ಜೀವನ ಬೇಕಾದಂಥ ಅತ್ಯಂತ ಕೆಟ್ಟ ಘಟನೆಗಳು ನಡೆದರೂ ಅವ್ರು ಯಾವುದೇ ಕಾರಣಕ್ಕೂ ತಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸದೆ ಏನೇ ಬರಲಿ ಭಗವಂತನ ದಯ ಹೊಂದಿರಲಿ ಅಂತ ಕಸವಾಗಿದ್ದರೂ ಮುನ್ನುಗ್ತಿರ್ತಾರೆ. ಆದ ಕಾರಣ ಈ ಲಗ್ನದಲ್ಲಿ ಸೂರ್ಯಗ್ರಹ ಸ್ಥಿತವಾದಪ್ಪ ಅಂದ್ರೆ ಅವರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗಿರ್ತದೆ. ಆದರೆ ಈ ಲಗ್ನಕ್ಕೆ ಯಾರೇ ಆಗಲಿ, ಈ ಲಗ್ನದಲ್ಲಿ ಸೂರ್ಯ ಸ್ಥಿತ ಇಲ್ಲ ಅಂತಂದರೂ ಅವರ ಆತ್ಮವಿಶ್ವಾಸ ಪ್ರಬಲವಾಗಿರ್ತದೆ ಮತ್ತು ಜಾಸ್ತಿ ಇರ್ತದೆ. ಅವ್ರು ಯಾವುದೇ ರೀತಿಯಾದಂಥ ಕೆಟ್ಟ ಯೋಚನೆ ಆಲೋಚನೆಗೆ ತಲೆ ಕೊಡುವುದಿಲ್ಲ ಮತ್ತು ಅದನ್ನು ವಿಚಾರ ಮಾಡುವುದಿಲ್ಲ. ಲಗ್ನದಲ್ಲಿ ಸೂರ್ಯ ಸ್ಥಿತನಾದಾಗ ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬೀರುವುದರಿಂದ ಸ್ವಲ್ಪ ವೈವಾಹಿಕ ಜೀವನದಲ್ಲಿ ಅಲ್ಪ ಪ್ರಮಾಣದ ತೊಂದರೆ ಆಗಬಹುದು. ಅಷ್ಟಾದ ಬಿಟ್ಟರೆ ಮತ್ತೆ ಯಾವುದೇ ರೀತಿಯಾದ ಅಶುಭ ಫಲವನ್ನು ಸೂರ್ಯಗ್ರಹ ನೀಡುವುದಿಲ್ಲ. ಲಗ್ನದ ಸ್ಥಿತವಾದಂಥ ಸೂರ್ಯಗ್ರಹ ಅತ್ಯಂತ ಶ್ರೇಷ್ಠ ಫಲ ನೀಡ್ತಾನೆ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅಶುಭ ಫಲವನ್ನು ನೀಡಬಹುದು, ಅದು ವೈವಾಹಿಕ ಜೀವನದಲ್ಲಿ. ಅದು ಬಿಟ್ಟರೆ ಯಾಕಂದ್ರೆ ಅಹಂ ಮಾಡೋದಂಥ ಇವು ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ತೊಂದರೆ ಆಗ್ಬೋದು. ಅಂದ್ಬಿಟ್ರೆ ಮತ್ತೆ ಯಾವುದೇ ರೀತಿಯಂಥ ತೊಂದರೆ ಆಗುವುದಿಲ್ಲ ಈ ಸಿಂಹ ಲಗ್ನಕ್ಕೆ. ಈ ಸಿಂಹ ಲಗ್ನಕ್ಕೆ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ಆದಂತಹ ಬುಧ ಗ್ರಹ ಅತ್ಯಂತ ಶ್ರೇಷ್ಠ ಫಲ ನೀಡ್ತಾನೆ. ಯಾವಾಗಿದ್ದರು ಈ ಸಿಂಹ ಲಗ್ನಕ್ಕೆ ಬುಧ ದ್ವಿತೀಯಾಧಿಪತಿ ಮತ್ತು ಲಾಭಾಧಿಪತಿ ಆಗ್ತಾನೆ, ಅತ್ಯಂತ ಶ್ರೇಷ್ಠ ಫಲ ನೀಡ್ತಾನೆ. ಅದರಲ್ಲಿ 2-11 ಒಂದು ಶುಭ ಮನೆ ಮತ್ತು ಅದು ಲಗ್ನಾಧಿಪತಿ ಅಥವಾ ಲಗ್ನ ಜೊತೆ ಸೇರಿದ್ರೆ ಶುಭ ಫಲವನ್ನು ನೀಡ್ತಾರೆ. ಯಾಕಂದ್ರೆ ಬುಧ ಮತ್ತು ರವಿ ಯಾವಾಗಿದ್ದರೂ ಒಟ್ಟಿಗೆ ಸಲ್ಲಿಸ್ತಿರ್ತಾರಲ್ಲ, ಆದ ಕಾರಣ ಈ ಲಗ್ನದಲ್ಲಿ ಬುಧ ಗ್ರಹ ಶ್ರೇಷ್ಠ ಫಲ ನೀಡ್ತಾನೆ. ಇನ್ನು ಈ ಲಗ್ನಕ್ಕೆ ತೃತೀಯಾಧಿಪತಿ ಮತ್ತು ದಶಮಾಧಿಪತಿ ಆದಂತಹ ಶುಕ್ರನು ಶುಭ ಫಲ ನೀಡ್ತಾನೆ. ಲಗ್ನದಲ್ಲಿ ಶುಕ್ರ ಇರೋದು ಅತ್ಯಂತ ಶ್ರೇಷ್ಠ. ಯಾಕಂದರೆ ಇದೊಂದು ಶುಭ ಗ್ರಹ ಮತ್ತು 1 ಮತ್ತು 10 ಇದು ಕೇಂದ್ರ ಸಂಬಂಧವಾಗಿರುವುದರಿಂದ ಇಲ್ಲಿ ಈ ಲಗ್ನದಲ್ಲಿ ಶುಕ್ರ ಇದ್ದಪ್ಪ ಅಂದರೆ ಅತ್ಯಂತ ಶ್ರೇಷ್ಠ ಮತ್ತು ಶುಭ ಫಲವನ್ನು ನೀಡ್ತಾನೆ. ಆ ಜಾತಕನು ಈ ರಾಜನು ನಿಜ ಮತ್ತು ಅದರ ಜೊತೆ ಶೃಂಗಾರ ಪ್ರಿಯನೂ ನಿಜ. ಯಾಕಂದ್ರೆ ಶುಕ್ರ ಗ್ರಹ ಒಂದು ಶೃಂಗಾರ ಗ್ರಹ ಅಂತ ಹೇಳ್ತೇವಲ್ಲ, ಆ ರೀತಿಯಾದಂತಹ ಫಲವನ್ನು ಇಲ್ಲಿ ಶುಕ್ರ ನೀಡ್ತಾನೆ. ಇನ್ನು ಈ ಲಗ್ನಕ್ಕೆ ಕುಜ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿ ಇವರು ಅತ್ಯಂತ ಶ್ರೇಷ್ಠ ಫಲ ಇರ್ತಾನೆ. ಈ ಲಗ್ನಕ್ಕೆ ರಾಜಯೋಗ ಕಾರಕನಾದಂತಹ ಕುಜಗ್ರಹ ಅತ್ಯಂತ ಶ್ರೇಷ್ಠ ಫಲ. ಲಗ್ನದಲ್ಲಿ ಈ ಗ್ರಹ ಇತ್ತಪ್ಪ ಅಂತಂದ್ರೆ ಈ ಲಗ್ನಕ್ಕೆ ಯಾವುದೇ ಕಾರಣಕ್ಕೂ ಕುಜ ದೋಷ ಇರುವುದಿಲ್ಲ. ಇಲ್ಲಿ ರಾಜಯೋಗ ಕಾರಕ ಗ್ರಹಗಳು ಯಾವುದೇ ಕಾರಣಕ್ಕೂ ಕುಜ ದೋಷವನ್ನು ನೀಡುವುದಿಲ್ಲ. ಆದ ಕಾರಣ ಇಲ್ಲಿ ಲಗ್ನದಲ್ಲಿ ಶ್ರೇಷ್ಠ ಫಲವನ್ನು ಕುಜಗ್ರಹ ಯಾವಾಗಿದ್ರೂ ನೀಡ್ತಾನೆ. ಅದು ಆ ಜಾತಕನು ಕೋಪಿಷ್ಟನಾಗಬಹುದು, ಮುಂಗೋಪಿ ಆಗಬಹುದು, ಮಾತಿನಲ್ಲಿ ಏರುಪೇರಾಗಬಹುದು, ಹಿತಕರವಾದಂಥ ಮಾತುಗಳನ್ನ ಆಡುವಂಥ ಪ್ರಯತ್ನ ಈ ಲಗ್ನದಲ್ಲಿ ಕುಜಗ್ರಹ ಮಾಡಿಸ್ತಾನೆ. ಮತ್ತು ವೈವಾಹಿಕ ಜೀವನಕ್ಕೆ ಸ್ವಲ್ಪ ತೊಂದರೆ. ಯಾಕಂತಂದ್ರೆ ಸಪ್ತಮ ಸ್ಥಾನಕ್ಕೆ ಮತ್ತು ಅಷ್ಟಮ ಸ್ಥಾನಕ್ಕೆ ಕುಜಗ್ರಹಣ ದೃಷ್ಟಿ ಬೀರುವುದರಿಂದ ವೈವಾಹಿಕ ಜೀವನದಲ್ಲಿ ತೊಂದರೆ ನೀಡುವಂತಹ ಗ್ರಹ ಇಲ್ಲಿ ಈ ಗ್ರಹ ಆಗ್ತದೆ. ಕುಜಗ್ರಹ ವೈವಾಹಿಕ ಜೀವನಕ್ಕೆ ತೊಂದರೆ ನೀಡುವಂತಹ ಪ್ರಯತ್ನ ಮಾಡ್ತಾನೆ. ಮತ್ತು ಇನ್ನು ಈ ಲಗ್ನಕ್ಕೆ
ಗುರುಗ್ರಹ ಅತ್ಯಂತ ಶ್ರೇಷ್ಠ ಫಲ ಇರುತ್ತೆ. ಯಾಕಂದ್ರೆ ಇಲ್ಲಿ ಪಂಚಮಾಧಿಪತಿ ಆಗ್ತಾನಲ್ಲ ಅವನು, ಪಂಚಮಾಧಿಪತಿ ಆದಂತಹ ಗ್ರಹ ಏನಾದರೂ ಲಗ್ನದ ಬಂದು ಸ್ಥಿತವಾದಪ್ಪ ಅಂತಂದ್ರೆ ಅತ್ಯಂತ ಶ್ರೇಷ್ಠ ಫಲ. ಯಾಕಂದ್ರೆ ಇಲ್ಲಿ ಇವನು ಈ ಲಗ್ನಕ್ಕೆ ಮಿತ್ರ ಗ್ರಹವಾಗ್ತಾನೆ. ಅದು ಅಲ್ಲದ ಲಗ್ನದಲ್ಲಿ ಗುರುಗ್ರಹ ದಿಗ್ಬಲಿ ಆಗುವುದರಿಂದ ಶ್ರೇಷ್ಠ ಫಲ, ಅತ್ಯಂತ ಶ್ರೇಷ್ಠ ಫಲ. ಲಗ್ನದಲ್ಲಿ ಅಕಸ್ಮಾತ್ ಏನಾದರೂ ಗುರು ಮತ್ತು ವಿಗ್ರಹ ಸೇರಿತಪ್ಪ ಅಂದ್ರೆ ಶಿವರಾಜ ಯೋಗವಾಗಿ ಆ ಜಾತಕನಗ ಸರ್ಕಾರಿ ಉದ್ಯೋಗದಲ್ಲಿ ಅತ್ಯಂತ ಶ್ರೇಷ್ಠ ಫಲವನ್ನು ನೀಡುವ ಪ್ರಯತ್ನ ಮಾಡ್ತದ. ಆದ ಕಾರಣ ಈ ಲಗ್ನಕ್ಕೆ ಅತ್ಯಂತ ಶ್ರೇಷ್ಠ ಫಲವನ್ನು ಗುರುಗ್ರಹ ನೀಡ್ತಾನೆ. ಮತ್ತು ಸಪ್ತಮ ಸ್ಥಾನಕ್ಕೆ ಶುಭ ಫಲ ನೀಡ್ತಾನೆ, ಭಾಗ್ಯಸ್ಥಾನಕ್ಕೆ ಶುಭ ಫಲ, ಪಂಚಮ ಸ್ಥಾನಕ್ಕೆ ಶುಭ ಫಲ. ಈ ರೀತಿ ಆಗುವುದರಿಂದ ಶ್ರೇಷ್ಠ ಫಲ ಅವಶ್ಯವಾಗಿ ಈ ಲಗ್ನಕ್ಕೆ ದೊರೆತದ. ಇನ್ನು ಈ ಲಗ್ನಕ್ಕೆ ಶನಿ ಷಷ್ಠಾಧಿಪತಿ ಮತ್ತು ಸಪ್ತಮಾಧಿಪತಿ ಆದಂತಹ ಶನಿಗ್ರಹ ಅತ್ಯಂತ ಕೆಟ್ಟ ಶುಭ ಫಲ ನೀಡ್ತಾನೆ. ಯಾಕಂತಂದ್ರೆ ಶನಿಯು ಮತ್ತು ರವಿಗೂ ಆಗಿ ಬರುವುದಿಲ್ಲ. ಅಂದ್ರೆ ಇವರು ಶತ್ರುಗ್ರಹ. ಅಂದ್ರೆ ಬೆಳಕಿದ್ದಲ್ಲಿ ಕತ್ಲೆ ಇರುವುದಿಲ್ಲ, ಕತ್ಲೆದ್ದಲ್ಲಿ ಬೆಳಕಿರುವುದಿಲ್ಲ. ಆದ ಕಾರಣ ಬೆಳಕು ಎಲ್ಲಿ ಬರೋದಲ್ಲ ಅಲ್ಲಿ ಕತ್ಲೆ ದೂರ ಆಗ್ತದ. ಅಕಸ್ಮಾತ್ ಬೆಳಕಿನ ಮನೆ ಕತ್ಲೆ ಬಂದು ಕುಂತಪ್ಪ ಅಂತಂದ್ರೆ ಅಲ್ಲಿ ಅಂಧಕಾರವನ್ನು ಬೀರುವಂಥ ಗ್ರಹವಾಗಿರ್ತದ ಈ ಶನಿಗ್ರಹ. ಆದ ಕಾರಣ ಅತ್ಯಂತ ಕೆಟ್ಟ ಫಲವನ್ನು ಇಲ್ಲಿ ಶನಿಗ್ರಹ ಇರ್ತಾನೆ. ಯಾವುದೇ ಕಾರಣಕ್ಕೆ ಈ ಲಗ್ನದಲ್ಲಿ ಶನಿಗ್ರಹ ಅಷ್ಟೊಂದು ಶುಭ ಫಲ ನೀಡುವುದಿಲ್ಲ. ಅಕಸ್ಮಾತ್ ಸ್ಥಿತವಾಗಿದ್ದು ಅವನ ಜೊತೆ ಯಾವುದಾದ್ರೂ ಶುಭ ಗ್ರಹ ಏನಾದರೂ ದೃಷ್ಟಿ ಬೀರೋದು, ಶುಭ ಗ್ರಹ ಸಂಬಂಧ ಬಂದಿತ್ತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಶುಭ ಫಲವನ್ನು ನೀಡಿ ಮಿಕ್ಕಿದ 70% ಅಶುಭ ಫಲವನ್ನು ಈ ಶನಿಗ್ರಹ ಈ ಲಗ್ನ ನೀಡ್ತಾನೆ. ಇನ್ನು ಈ ಲಗ್ನಕ್ಕೆ ಚಂದ್ರಗ್ರಹ ದ್ವಾದಶಾಧಿಪತಿ. ಈ ದ್ವಾದಶಾಧಿಪತಿ ಆದಂಥ ಚಂದ್ರ ಅಷ್ಟೇ ಕೆಟ್ಟ ಫಲ ನೀಡುವುದಿಲ್ಲ. ಇವನು 12ನೇ ಮನೆ ಅಧಿಪತಿ ಆದರೂ, ವ್ಯಯಸ್ಥಾನದ ಅಧಿಪತಿ ಆದರೂ. ಯಾಕಂದ್ರೆ 12ನೇ ಮನೆ ಕೆಟ್ಟ ಫಲ ಅಥವಾ ಕೆಟ್ಟ ಮನೆ ಅಂತ ಹೇಳ್ತೀವಲ್ಲ, ಆ ಮನೆ ಫಲನ ಯಾವುದೇ ಕಾರಣಕ್ಕೂ ಚಂದ್ರ ನೀಡುವುದಿಲ್ಲ. ಯಾಕಂದ್ರೆ ಚಂದ್ರ ಮತ್ತು ರವಿಗ್ರಹಗಳು ಮಿತ್ರ ಗ್ರಹಗಳು ಮತ್ತು ರಾಜರಾಣಿ ಅಂತ ಹೇಳ್ತೀವಲ್ಲ, ಆ ರೀತಿ ಆಗಿರೋದ್ರಿಂದ. ಯಾಕಂದ್ರೆ ಗಂಡ ಹೆಂಡತಿ ಯಾವತ್ತು ಕೆಟ್ಟದನ್ನು ಬಯಸುವುದಿಲ್ಲ, ರಾಜನಿಗೆ ರಾಣಿ ಯಾವತ್ತು ಕೆಟ್ಟದನ್ನು ಬಯಸುವುದಿಲ್ಲ. ಆದ ಕಾರಣ ಇಲ್ಲಿ ಈ ಚಂದ್ರ ಗ್ರಹ ಇಲ್ಲಿ ಶುಭ. ಯಾಕೋ ಎರಡು ಬೆಳಕಿನ ಗ್ರಹಗಳೇ. ರವಿಯ ಬೆಳಕನ್ನ ತಗೊಂಡ ಚಂದ್ರ ತನ್ನ ಬೆಳಕನ್ನ ಪ್ರತಿಫಲಿಸ್ತಾನೆ. ಆದ ಕಾರಣ ಇಲ್ಲಿ ಚಂದ್ರ ಶುಭ ಫಲವನ್ನು ನೀಡ್ತಾನೆ, ಅಶುಭ ಫಲವನ್ನು ಯಾವುದೇ ಕಾರಣಕ್ಕೂ ನೀಡುವುದಿಲ್ಲ. ಅಮಾವಾಸ್ಯೆ ಅಂತ ಯೋಗಗಳಾದಾಗ ಮಾತ್ರ ಅಶುಭ ಫಲವನ್ನು ನೀಡುವ ಪ್ರಯತ್ನ ಆಗಬಹುದು ಅವನ ದಶಾಭುಕ್ತಿಗಳಲ್ಲಿ. ಇಲ್ಲ ಅಂತಂದ್ರೆ ಅಷ್ಟೊಂದು ಕೆಟ್ಟ ಫಲ ನೀಡುವುದಿಲ್ಲ ಈ ಜಾತಕನಿಗೆ ಅಥವಾ ಈ ಸಿಂಹ ಲಗ್ನಕ್ಕೆ ಚಂದ್ರ ಶುಭ ಫಲವನ್ನು ನೀಡ್ತಾನೆ. ಮತ್ತು ಇನ್ನು ಈ ಲಗ್ನಕ್ಕೆ ರಾಹು ಮತ್ತು ಕೇತು ಗ್ರಹಗಳು, ಸಿಂಹ ಲಗ್ನಕ್ಕೆ ರಾಹು ಮತ್ತು ಕೇತುಗಳು ಅತ್ಯಂತ ಅಶುಭ ಫಲವನ್ನು ನೀಡ್ತಾರೆ. ಯಾಕಂದ್ರೆ ನಾನು ಮೊದಲೇ ಹೇಳಿದಂಗ ಇವೆರಡು ಛಾಯಾಗ್ರಹಗಳು. ಈ ಛಾಯಾಗ್ರಹಗಳು ಏನಾದರೂ ಈ ಗ್ರಹಗಳ ಜೊತೆ ಸೇರಿದಾಗ ಗ್ರಹಣ ಯೋಗವಾಗ್ತದ. ಚಂದ್ರ ಕೇತು ಸೇರಿದಾಗ ಅಥವಾ ರವಿ ಕೇತು ಸೇರಿದಾಗ, ರವಿ ರಾಹು ಸೇರಿದಾಗ, ಈ ರೀತಿಯಾದಂತಹ ಗ್ರಹಗಳ ಸಂಬಂಧ ಬಂದಾಗ ನಾವು ಗ್ರಹಣ ಯೋಗವಾಗ್ತದೆ ಅಂತ ಹೇಳ್ತೀವಿ. ಗ್ರಹಣ ಅನ್ನೋದು ನಮಗೆ ಅಷ್ಟೊಂದು ಶುಭ ಫಲ ನೀಡುವುದಿಲ್ಲ. ಆದ ಕಾರಣ ಇಲ್ಲಿ ಈ ಲಗ್ನದಲ್ಲಿ ರಾಹು ಅಷ್ಟೊಂದು ಶುಭ ಫಲವನ್ನು ನೀಡುವುದಿಲ್ಲ, ಲಗ್ನವನ್ನು ಹಾಳು ಮಾಡ್ತಾನೆ. ಮತ್ತು ಇವನು ಅವನ ಆತ್ಮವಿಶ್ವಾಸ ಕುಗ್ಗಿಸುವಂಥ ಪ್ರಯತ್ನ ಮಾಡ್ತಾನೆ. ಈ ಸಿಂಹ ಲಗ್ನದ ಆತ್ಮವಿಶ್ವಾಸವನ್ನು ರಾಹುಗ್ರಹ ಕುಗ್ಗಿಸುವಂಥ ಪ್ರಯತ್ನ ಮಾಡೋದ್ರಿಂದ ಈ ಲಗ್ನಕ್ಕೆ ಶುಭ ಫಲವನ್ನು ಯಾವುದೇ ಕಾರಣಕ್ಕೂ ರಾಹುಗ್ರಹ ನೀಡುವುದಿಲ್ಲ. ಇಲ್ಲಿ ಅಷ್ಟೊಂದು ಶುಭ ಫಲವನ್ನು ನೀಡುವುದಿಲ್ಲ. ಇನ್ನು ಕೇತು ಗ್ರಹ ಈ ಲಗ್ನಕ್ಕೆ ಜ್ಞಾನಕಾರಕ ಅಂತ ಕೇತು ಶುಭ ಫಲ ನೀಡ್ತಾನೆ. ಇದು ಜ್ಞಾನಕಾರಕವಾದಂತಹ ಗ್ರಹವಾಗಿರೋದ್ರಿಂದ ಕೇತುವಿನ ಜೊತೆ ರವಿ ಗ್ರಹ ಸೇರಬಹುದು. ಅಲ್ಲಿ ಶುಭ ಫಲವನ್ನು 50% ಆದರೂ ಅವಶ್ಯವಾಗಿ ಅವನು ನೀಡೇ ತೀರ್ತಾನೆ. ಅವಿನಷ್ಟು ಕೆಟ್ಟ ಫಲ ನೀಡದಿದ್ದರೂ ಸ್ವಲ್ಪ ಪ್ರಮಾಣವಾದರೂ ಅಶುಭ ಮತ್ತು ಸ್ವಲ್ಪ ಪ್ರಮಾಣದ ಶುಭ ಫಲವನ್ನು ಈ ಕೇತು ಗ್ರಹ ಈ ಲಗ್ನಕ್ಕೆ ಸಿಂಹ ಲಗ್ನಕ್ಕೆ ಅವಶ್ಯವಾಗಿ ನೀಡುತ್ತಿರ್ತದೆ. ಕೇತು ಒಂದು ಜ್ಞಾನಕಾರಕವಾದ ಗ್ರಹವಾಗಿರೋದ್ರಿಂದ ಬೆಳಕು ಮತ್ತು ಜ್ಞಾನ ಸೇರಿತಂದ್ರೆ ಆ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಯಾವುದೇ ರೀತಿಯಾದಂತಹ ಅವನು ಸ್ಥಿತಿ ಒಳಗಿದ್ದರೂ, ಅವನ ಮೊದಲು ಬಡವನಾಗಿ ಹುಟ್ಟಿದ್ದರೂ ಕೊನೆಯ ಕಾಲದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಯೋಗ ಅಥವಾ ಜ್ಞಾನವನ್ನು ಪಡ್ಕೊಂಡು ಒಳ್ಳೆಯ ಸ್ಥಾನ, ಉನ್ನತ ಮಟ್ಟದಲ್ಲಿ ಅವನು ಜೀವನ ನಡೆಸುವಂಥ ಪ್ರಯತ್ನ ಮಾಡ್ತಾನೆ ಈ ಸಿಂಹ ಲಗ್ನದಲ್ಲಿ ಕೇತು ಸ್ಥಿತವಾಗಿರೋದ್ರಿಂದ. ಹಾಗೂ ಇನ್ನುಳಿದ ಲಗ್ನದ ಬಗ್ಗೆ ಮುಂದಿನ ಸಂಚಿಕೆ ತಿಳಿಸಿಕೊಡ್ತಾನೆ. ಈ ಲಗ್ನದಲ್ಲಿ ಮತ್ತೇನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ನನಗೆ ಕಾಲ್ ಮಾಡಬಹುದು. ಹಾಗೂ ನಮ್ಮ ವಿಡಿಯೋನ ಶೇರ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ನಮ್ಮ ವಾಣಿ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮ ವಿನಂತಿಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರಗಳು.